ಒಕ್ಕೋದೆ ಕಾಲ ಅಂದ ಕೈಲಾಸ ವೈಗುಂಠ ದೇವಲೋಕ ಅಂದು ನಂಗೆ ಒಕ್ಕುದೋತು ಓದಿದ ಇಂದು ಆ ದೇವಲೋಕವೇ ಬಂದು ಅಪೇರ್ಪಟ್ಟ ದೇವಲೋಕ ನೋಡಿ ಕಾಚಿ ಅದನ್ನ ಮನಸ್ಸದೋಗತ್ತ ನಂಗೆ ಇದನ್ನ ಭ್ರಮೆ ಮಾಡಿ ನೋಡಿದ ಕನಸ್ದೋಗತ್ತ ಕಂಡುದ ಇಂದು ದೇವಲೋಕವ ಈ ಹುಟ್ಟಿದ ಬಯನು ಈ ದೇವಲೋಕವು ನಂಗೆ ಇಂದು ಕಂಡು ಸ್ವಾಮಿ ಎಲ್ಲಾಗೂ ನಂಗೆ ನಮಸ್ಕಾರ ಮಾಡಿನು. ನಂಗೆಲ್ಲಾಗೂ ನಂಗೆ ಅಯ್ಯ ದೊಡ್ಡ ಅಯ್ಯ ನಂಗೆ ಸದ್ಗುರು ಇದ್ದೋಗೆ ಹೆಂಗ ಪಾರಂಪರೆಯೋಗೆ ಒಂದು 30 ಅಡಿಯಾರ ಆಗಿ ಹೆಂಗೆಲ್ಲ ಒಳ್ಳೆ ನಡೆತಿ ಇಂದಿನ ಜನದೋಗೆ ಹೆಂಗೆಲ್ಲವೂ ಕೈ ಹಿಡಿತು ಕೂಟಿ ದೇವರನ್ನ ದಾರಿಯ ಕೂಟಿನಪ್ಪ ಎನ್ನ ಅಯ್ಯ ಜೋಗಿಸ್ವಾಮಿ ಸ್ವಯಂಜ್ಯೋತಿ ಸ್ವಾಮಿ ಅಯ್ಯನಕ್ಕ ಪಾದ ತೊಟ್ಟು ಒಣಗಿ ಅದೇ ಮಾಕೆ ಶಾಸ್ತ್ರವು ಸಂಪ್ರದಾಯವು ವೇದವು ತನ್ನ ಒಡಲದೋಗಿಯೇ ಓಡಿ ನಟ್ರ ಅದನ್ನು ಬೇತರದು ಹೇಗಾದೆ ಈ ಮಾಕ ಒಂದು ಪುನೀತ ಮೇಡೆಯೋಗೆ ಈ ಮಾಕೆ ಬಂದು ನನಗೆಲ್ಲಾಗೂ ವೇದ ಶಾಸ್ತ್ರವು ಹೇಗೆ ಸಾಧ್ಯ ಮಾಡಿ ಸ್ವಾಮಿ ರಾಜಸ್ವಾಮಿ ಅವಕ್ಕ ನನಗೆ ಹೇಗೂ ತಿಂಗು ಮುಂದೆ ಉಪದೇಶ ಮಾಡಿ ನನಗೆ ತಂದದಾಗ ಸ್ವಾಮಿ ಅವಕ್ಕ ಪಾದ ತೊಟ್ಟು ವಂಗಿ ಹಿಂದೆ ಬಂದಿಬ ಒಂದೊಂದು ಭಕ್ತರು ಮೆಯ್ಯನ್ಬರು ಎಲ್ಲವೂ ಸಾಯಿ ಭಗವಾನುಡಿಯ ಅರುಳದೋಗೆ ಸದ್ಗುರು ಸ್ವಾಮಿಯ ಅರುಳದೋಗೆ ನನಗೆ ಹಿರೋಳಯ್ಯ ಮಾದೇಶ್ವರ ಮಾಲಿಂಗಯ್ಯನ ಅರುಳದೋಗೆ ಕರಿಬೆಟ್ಟಯ್ಯನ ಅರುಳದೋಗೆ ಪಾಲಮಲಯ್ಯನ ಅರುಳದೋಗೆ ಬೆಟ್ಟದ ಹೆತ್ತಿ ಅಮ್ಮನ ಅರುಳದೋಗೆ ಬಂದು ಈ ಅಡಿಯ ನೆಲಗಾಡು ಸೀಮೆ ಬಿಟ್ಟು ಸೀಮೆ ಬಂದು ಈ ಸಿಂಗಾರ ಸೀಮೆದಾಗ ಬಂದು ಕುಳಿದಿಪ್ಪ ಏನ ದೊಡ್ಡ ಗುರುಮಾರೆಲ್ಲವೂ ಸದ್ಗುರುವಾಯಿ ನಿಂಚು ನಿಂಗೆ ಪಾದ ತೊಟ್ಟು ಒಣಗಿ ನಂಗೆ ನಂಗೆ ಕೊಲದೋಗೆ ನಂಗೆ ಹೆತ್ತೆಯಾಯಿ ಬಂದು ಇಲ್ಲಿ ಕುಳಿದು ಪರಾಸಕ್ತಿ ಒಡಿವದೋಗೆ ಮಹಾಲಕ್ಷ್ಮಿಯಾಯಿ ಬಂದು ಕುಳಿದು ನನಗೆಲ್ಲಾಗೂ ಆನಂದವೋ ಸಿಂಗಾರ ಮೊಗದೋಗೆ ಸಿರಿ ನಗೆ ಹಾಕಿ ಕುಳಿದಿಬ್ಬ ಎನ್ನ ಹೆತ್ತೆಯವಕರೆಲ್ಲವೂ ಪಾದ ತೊಟ್ಟು ಒಣಗಿ ಈಸಲೋಗದ ಅಟ್ಟಣೆಯಲ್ಲಿಯೋ ಹೊರಕದೆದ್ದು ನನಗೆ ಕಾಲೆ ಕಡನ್ನು ಮೂಡಿಸಿ ನನಗೆಲ್ಲವೂ ನೀರಟ್ಟಿ ಆನಂದವಾಗಿ ಅಲಂಕಾರವಾಗಿ ಅಪ್ಪನವಕ ತಪ್ಪ ಒಂದು ಕುಪ್ಸವ ನನಗೆ ಹೊಳಲುಗಿಕ್ಕಿ ಅದುದಾಗ ಏನತ್ತ ಆ ಸುನೋವು ಪಾಣ್ಸುವು ಕ್ರೀಮು ನನಗೆ ಮೊದಲಿಗೆ ಉಳಿಸಿ ಅಲ್ಲಿಯೋ ನೆತ್ತಿಗೆ ಒಂದು ಬೂದಿ ಹಾಕಿ ಒಂದು ಗಂಧವ ಹಾಕಿನೇ ನಿಲ್ಲಿಯೋ ಆ ಎಡೆಯೋಗೆ ಒಂದು ಕೊಂಗುಮ ಇಲ್ಲದೆಲ್ಲ ಪಸಂದು ಇಲ್ಲೇ ಆ ಮಾಕೆ ಕೊಂಗುಮವಾಗಿ ಬಂದಿವ ಕೊಂಗುಮ ಹಾಕಿ ನನಗೆಲ್ಲವೂ ಸಿರಿಸಿಂಗರ ಮಾಡೋದು ಬಂದಿವ ನಂಗೆ ಸ್ವಾಮಿ ನಂಗೆ ಗುರುಗ ನಂಗೆ ಪಾದ ತೊಟ್ಟು ಒಣಗಿ ಮೊದಲು ನಂಗೆ ಚಿತ್ತರವನ ಸಾರ್ಬಾಗಿ ಅಡಿಯಾರುಗಳ ಸಾರ್ಬಾಗಿ ನಮಸ್ಕಾರ ಮಾಡಿಣ್ಣೆ. ಈ ಪೇರ್ಪಟ್ಟ ಒಂದು ದೇವಲೋಕದೋಗೆ ಸ್ವಾಮಿ ನಂಗೆ ಸದ್ಗುರು ಸ್ವಾಮಿ ಹೇಗ್ಯಾರ வற்றாத பொய்கையிலே வரும் அமிர்தம் உண்டவர்க்கு இத்தரையில் என்ன சுகம் ஜீவகமேಂದರ್. வற்றாத பொய்கை ಈ ಒಡಲು ಅಂಗಾಲದ್ದು ಆಡು ನೆತ್ತಿಗೆಟ್ಟ ಆಡುವ ಎಡೆಯೋಗೆ ವಟ್ರಾದ ಪೊಯ್ಗೆ ಈ ಆಡು ನೆತ್ತಿಗೆಟ್ಟ ಆಡುವ ಈ ಒಡಲದೋಗೆ ಏ ಜಾಮದೋಗಿಯೋ ನಂಗೆ ಬೇಯೋಗ ಸೊರವ ನೀರುತ್ತಾ ಏ ಜಾಮದೋಗಿಯೋ ಸೊರದನೇ ಅಟ್ಟ ಆ ಸೊರದನೇ ಆಡುವ ನೀರು ಏ ಜಾಮದೋಗಿ ಅದು ನಿದ್ರವೋ ಆಗ ಈ ಒಡಲು ಇಲ್ಲಿ ಬಿಟ್ಟು ಹೋಗ್ಬಿಟ್ರು. ಈ ಒಡಲು ಇಲ್ಲಿ ಬಿಟ್ಟು ಹೋಗ್ಬಿಟ್ರು. ಆಗ ಒಡಲು ಹೋದಾಗೆ ಏ ಜಾಮದಾಗ ಈ ಒಡಲು ಉಸಿರು ಎಂಬುದು ಅಟ್ಟಣದಲ್ಲೇ ಆ ನೀರು ಖಂಡಿಪಾಯಿ ಅಳ್ದು ಆ ನೀರು ನಂಗ ಅದು ಹುತ್ತು ನೀರಾಗಿ ಅದು ಹುಟ್ಟುವ ನೀರಾಗಿ ಅದು ಅಟ್ಟಣದಲ್ಲೇ ಏ ಕಾಲದೋಗಿಯೋ ನಂಗ ಏ ಒಂದು ಕೊರೆಯೂ ನಂಗೆ ಇಲ್ಲೇ ಅಪೇರ್ಪಟ್ಟ ಹುಟ್ಟು ನೀರದೋಗೆ ಇಂದು ನಂಗೆ ನೋಡಿದ ಆ ಹುಟ್ಟು ನೀರದಾಗ ನಂಗೆ ಬಪ್ಪದು ಪೂರಾವು ಇಂದು ಸ್ವಾಮಿಗ 11 ಕಲಸದೋಗೆ ಇಂದು ಬಂದು ನಂಗೆ ಸ್ವಾಮಿಗ ಹಾಲನ್ನ ಪೂಜೆ ಮಾಡಿ ಅಗ್ನಿ ಪೂಜೆ ಮಾಡಿ ಅನ್ನ ಪೂಜೆ ಮಾಡಿ ಆನಂದವಾದ ಸ್ವಾಮಿ ದೇಶ ಬಿಟ್ಟು ದೇಶಗ ನಂಗ ದೇಶಗ ಬಂದು ಶಿವಲಿಂಗ ಒಡಿವದೋಗೆ ಈಶ್ವರಯ್ಯನ ರೂಪದೋಗೆ ಇಲ್ಲಿ ಬಂದಿವ ಆ ಕುಳಿದ ಸ್ವಾಮಿಗ ಸ್ಫಟಿಕಲಿಂಗ ಸ್ವಾಮಿಗ வெண்மை நிறவாத ಸ್ವಾಮಿಗ ಕೈಲಾಸದೋಗೆ ಆ ಹಾನಿ ಬೆಳಗುವನೆ ಏಮಾಕೆ ಒಂದು ಕಾಚಿ ತೋರವೋ ಆ ಶಿವಲಿಂಗ ಕಾಚಿ ತೋರವೋ ಆ ಜ್ಯೋತಿ ಸ್ವರೂಪವಾದ ಇಂದು ಜ್ಯೋತೀಶ್ವರ ಲಿಂಗಗ ನಂಗೆಲ್ಲವೂ ಅಟ್ಟಿದ ಆ ನೀರ್ತ ಈ ಒಡಲದೋಗೆ ಸ್ವಾಮಿಯವಕ್ಕೆ ಮಾಕಿಯೋ ನಂಗೆ ಅಯ್ಯನವಕ್ಕೆ ಮಾಕಿಯೋ ನಂಗೆ ಗುರುಮಾರ ಮಾಕಿಯೋ ಅಡಿಯಿಂದ ಆ ಭಕ್ತಿಯೋ ಭಜನೆಯೋ ಧ್ಯಾನವೋ ತವವು ವೇದವು ಶಾಸ್ತ್ರವು ಓದಿದ ಒಂದು ಪುಣ್ಯದೋಗೆ ಅದನ್ನು ಅನುಭವದೋಗೆ ತಂಗ ಮಂಡೆಯೋಗ ಆಡುವ ಅಲ್ಲಿಯೋ ಆಡುವ ಆ ಇದು ಹಡುವ
ಆ ಅಮಿರದ ಸೊರದು ನಂಗೆ ಒಡಲು ಪೂರ ಬಪ್ಪ ಅವ್ರು ಕಾಚಿತ இந்த ಜ್ಯೋತಿರ್ಲಿಂಗ ಅಟ್ಟಿಯ ಹಾಲು ಅಭಿಷೇಕ ಅದನ್ನು ನಂಗೆ ಉಂಡುಬಿಟ್ಟಂದ್ರೆ ಅಂಗಾಲದ್ದು ಆಡು ನೆತ್ತಿಗೆಟ್ಟ ಏವಿಂದ ನೋಯಿಲ್ಲೇ ಆ ನೋಯಿಲ್ಲೇ ಆ ನೋಯಿ ಒಡಲದಾಗ ಒಲಗದಾಗ ಹುಟ್ಟಿದಾಗ ಸಂಕಟ ಆಗೋದು ನಂಗೆ ಇಲ್ಲದ ಬಿಟ್ಟಂದ್ರೆ ನಂಗೆ ಎಲ್ಲಾಗೂ ಆ ಅಮಿರದ ನಂಗೆ ಒಡಲದಾಗ ಸೊರದನೇ ಅಟ್ರ ಒಟ್ರಾದ ಪೊಯ್ಯಿಲೆ ವரும் ಅಮಿರ್ದಂ ಆ ಮಂಡದಾರ ಅಟ್ಟುವ ಆ ಹಾಲಿನ ಅಭಿಷೇಕ ಜೇನಿನ ಅಭಿಷೇಕ ಇನ್ನು ಪಂಚಾಮೃತ ಅಭಿಷೇಕ ಅದು ಏಮಾಕ ಒಂದು ರುಚಿ ಅಟ್ಟರುವೋ ಆ ರುಚಿ ಇತ್ತ ಮಾಕ ಗುರುಮಾರೆಲ್ಲಾವು ಅನುಭವಿಸಿ ಅವಾಗ ಒಡಲದೋಗಿ ಅವಾಗ ಒಂದೊಂದು ಸೊಟ್ಟ ಒಂದೊಂದು ದಿನವೋ ಒಂದೊಂದು ನಿಮಿಷವೋ ಅದನ್ನು ಅನುಭವಿಸಿದ ಒಂದು ರುಚಿ ಎಲ್ಲವೂ ಆರು ರುಚಿತಾ ಅಂದರೆ ಸೋಮ್ಯಕ್ಕೆಲ್ಲ ಯಾವುದು ರುಚಿಯ ತಿಂದಿದ್ದಾರೆ ಆಗ ಆ ಪೇರ್ಪಟ್ಟ ರುಚಿಯೋಗೆ ಕಾಯಕಲ್ಪವಾಗಿ ಅಯ್ಯನವಕ್ಕೆಲ್ಲ ಗುರುಮಾರೆಲ್ಲ ಕುಳಿದ್ದಾರೆ ಆ ಪೇರ್ಪಟ್ಟ ಕಾಯಕಲ್ಪ ಇದು ಅಳಿಯಾದ ಒಡಲು ಇದು ಅಯ್ಯನವಕ್ಕೆಲ್ಲ ಕಾವಿ ಹಾಗಿಟ್ಟಂದರೆ ಅದು ಬಂದು ಅಳಿಯಾದ ಒಡಲದೋಗೆ ಆತ್ಮ ಹೇಗೋ ಈ ಒಡಲದೋಗೆ ಈ ಒಡಲ ಪಟ್ಟಣಂದ್ರಿಯೋ ಆತ್ಮ ನೆಲೆಯಾಯಿ ಅಟ್ರ ಆ ನೆಲೆಯಾಯಿ ಅಟ್ಟುವುದೋಗೆ ಅಮೇರದ ಉಂಡವಕ್ಕಾಗ ಈ ಮಾಕೆ ಆನಂದದೋಗೆ ಎನ್ನ ಹೆಂಗಮಕ್ಕೆಲ್ಲ ಎನ್ನ ತಾಯಿಮಾರೆಲ್ಲವೂ ಆನಂದದೋಗೆ ಭಜನೆ ಪಾಡಿ ಆನಂದದೋಗೆ ತಾಳ ಹಾಕಿ ಆನಂದದೋಗೆ ಕೈ ತಟ್ಟಿ ಆನಂದದೋಗೆ ಮನಸ್ಸೆಲ್ಲ ಸಿಂಗರಾಗಿ ಅಮೀದಿಯಾಗಿ ಆನಂದವಾಗಿ ನಗೆ ಮಗದೋಗೆ ಈ ಪೇರ್ಪಟ್ಟ ಒಂದು ರುಚಿಯೇ ಬೇಡ ಈ ಭೂಲೋಕಕ್ಕೆ ಬೇರೆ ಏನು ರುಚಿ ಹೇಳಿದೆ இதுத வரும் அமிர்தம் உண்டவருக்கு தரையில் என்ன சுகமோ என்ன உண்டோ ಜೀವಗಮೇ ಅದನ್ನು ಸ್ವಾಮಿ ಇಟ್ಟಾರೆ ಅಪ್ಪೇರ್ಪಟ್ಟ ರುಚಿಯ ತಪ್ಪದಾಗಿ ನಮ್ಮ ಸ್ವಾಮಿಯವ್ರಿಗೆಲ್ಲವೂ ನನಗೆ ಬಂದಾರೆ ಅವ್ರ ಅಟ್ಟಗದಲ್ಲಿಯೋ ಒಂದೇ ಒಂದು ಸದ್ಗುರು ಸ್ವಾಮಿ ಹೇಗಿದ್ದದನ್ನ ಬಾಬಾ ಸ್ವಾಮಿಯು ಅಂತ ಒಂದೊಂದು 100 ವರ್ಷ ಮೊದಲು ಸದ್ಗುರು ಸ್ವಾಮಿ ಬಂದರು ನಂಗೆ ನೀಲಗಿರಿ ಬೆಟ್ಟ ಬಂದು ಎಲ್ಲ ನಂಗೆ ನೀಲಗಿರಿ ಬೆಟ್ಟವೇ ಅಯ್ಯನವ್ರ ನೋಡಿ ಬೆಳ್ಳೆ ಸೀಲಿಗೆ ನೋಡಿ ಕಟ್ಟಿದ ಮಂಡ್ರೆ ನೋಡಿ ಕಿವಿ ಸಿನ್ನವ ನೋಡಿ ಹುಟ್ಟ ಮುಂಡ ನೋಡಿ ಎಲ್ಲ ತೂಯ್ಮೆಯಾನ ಆತ್ಮ ಅದು ತಂಗ ಸಮಾಧಿ ನೆಲೆಯಾಗ ಕುಡಿದು ಯಾಣ ದೃಷ್ಟಿಯೋಗ ಕಂಡ ಒಂದು ಉಣ್ಮೆ ನಂಗೆ ನೀಲಗಿರಿ ಬೆಟ್ಟ ಆ ನೀಲಗಿರಿ ಬೆಟ್ಟದಾಗೆ ಆ ಉಣ್ಮೆಯ ಕಂಡದಿಂದ ಇಂದು ಸ್ವಾಮಿ ಅಡಿಕೆ ಇಲ್ಲ ಪ್ರಣವ ಲೋಗ ಅಂದರ ಪ್ರಣವಂ ಎಂಬುದು ಏನ ಈ ಗಾಯಿ ಪ್ರಣವಂ ಎಂಬುದು ಏನ ಗಾಯಿ ಆಗ ಸ್ವಾಮಿ ಹೇಗಿರ ಅಷ್ಟಮ ಸಿತ್ತಕ್ಕೆ ஆதாரம் பிராணாயாமம் கஷ்டமில்லா செய்பவருக்கு கைகூடும் ஜீவகமே ಅಷ್ಟಮಿಲ್ಲ ಆಗ ಅಷ್ಟಮ ಸಿತ್ತುಗಳಕ್ಕೂ ಎಲ್ಲ ಶಕ್ತಿಯ ಸಿಕ್ಕುದಂದಲೇ ಈ ಪ್ರಾಣಾಯಾಮ ನಂಗೆಲ್ಲವೂ ಇದೆಲ್ಲವೂ ಕೂಡುದಲಾಗಿ ಬಂದದ ಗುರುಮಾರೆಲ್ಲವೂ ಕೈ ಓದದ ಪೇರ್ಪಟ್ಟ ಪೂಜೆಯೋಗೆ ಒಟ್ಟಸ್ಪ ಜಾಮದವಿಯೋ ಈ ಮಾಕೊಂದು ರುಚಿಯ ನಂಗೆ ನೋಡಿ ನಿಬ್ಬನಿಗೋ ನಂಗೆ ಈ ಅಷ್ಟಮ ಶಕ್ತಿಗಳಕ್ಕೆ ಆಧಾರ ಪ್ರಾಣಾಯಾಮ ಒಂದು ಗಾಯಿತ ಆಗ ಗಾಯದಲ್ಲಿಯೋ ಮೊದಲು ನಂಗಗ ಅಷ್ಟಂ ಎಂದರೆ ಏನ ಎಷ್ಟು ಸಿತ್ತುವುದು ಎಷ್ಟು ಸಿತ್ತುವುದೋ ನಂಗೆ ಏನೇನೋ ಪರಗಾಯ ಪ್ರವೇಶ ಮಾಡುತ್ತೇವಿಲೆ ನೀರುದವ ನಡೆಯುತ್ತೇವಿಲೆ ಅಗ್ನಿಯೋಗ ನಂಗೆ ಬುಯ್ಯತ್ತೇವಿಲೆ ಅಲ್ಲೇ ನಂಗೆ ಒಡಲದೋಗೆ ಎಷ್ಟು ವಿಧವಾದ ಒಂದು ಶಕ್ತಿ ನಂಗೆ ಹೇಳಿದೆ ಏನಾದರೆ ಮೊದಲು ಈ ಒಡಲುಗ ಆನಂದವಾಗಿ ತೂಯ್ಮೆಯಾಗಿ ಇಂದು ಏಮಾಕೆ ಒಂದೊಂದು ಎಳೆಯೋಗ್ಯೋ ನಂಗೆ ಗುರುವಾರೆಲ್ಲ ಇಬ್ಬೆ ಅಡೆಯೋಗ್ಯೋ ನಂಗೆ ಮನೆಯೋಗ್ಯೋ ನಂಗೆ ಮಾಡುವ ಹಿಟ್ಟು ಏಸಿಗ ತೂಯ್ಮೆ ಪಟ್ಟವು ಆ ತೂಯ್ಮೆ ಪಟ್ಟು ಒಂದೇ ಮನಸ್ಸದೋಗೆ ಮಾಡುವ ಹಿಟ್ಟು ಒಂದು ಮುದ್ದೆ ನಂಗೆ ತಿಂದುಬಿಟ್ಟಿದೆಯೋ ಈ ಒಡಲುಗ ಅದು ಶಕ್ತಿಯಾಗಿ ಬಂದರ ಎರಡವದು ಸಂಕಟ ತೀರಿಸುವ ಮದ್ದಾಗಿ ಬಂದರ ಮುಕ್ತಿ ತಪ್ಪ ನೆಲೆಗ ಒಪ್ಪದುಗ ಬಲವಾಗಿ ಸಿಕ್ಕಿರ ಆ ಮೂರು ಶಕ್ತಿಯ ಸಿಕ್ಕೋತ್ತಾ ಈ ಅನ್ನದಾನ ಅಂಬುದು ಅನ್ನಪ್ರಸಾದ ಅಂಬುದು ನನಗೆ ಹೆತ್ತಪ್ಪನ ಇಡ್ತದೋ ಇದು ಸದ್ಗುರು ಸ್ವಾಮಿ ಇಡ್ತದೋ ಇದು ಬಾಬಾ ಸ್ವಾಮಿ ಇಟ್ಟುಕೊಂಡು ನನಗೆ ಮಾಡಿದ್ದೆ ಆ ಮೊದಲು ಬಂದು ನನ್ನ ಒಡಲು ಎರಡವದು ಬಂದು ಈ ಉಸಿರು ಗಾಯಿ ಹೋಗಿಬಿಟ್ಟಿದ್ರೆ ಸತ್ತುಬಿಟ್ಟ ಅಂದಾರ ಆಗ ಆ ಗಾಯಿ ಹಡುವನಿಗೆಟ್ಟವು ಈ ಒಡಲು ಬಂದು ನನಗೆ ಬಂದು ಈ ಉಸಿರು ಅಟ್ಟು ನಟ್ಟರೆ ಆ ಪ್ರಣವ ಎಂಬುದು ಆ ಗಾಯಿ ಎಂಬುದು ಎಲ್ಲಿಯೋ ಬೆಳೆದಂದರೆ ಎಲ್ಲ
ದೇಶದವ್ರು ಅಟ್ಟನಂದ್ರಿಯೋ ಆದಿಯೋಗೆ ಸ್ವಾಮಿಯವಕ್ಕ ನಂಗವ ನೀಲಗಿರಿ ಬೆಟ್ಟವ ತೇಳಿನೋ ಸದ್ಗುರು ಸ್ವಾಮಿಯೋ ಬಾಬಾ ಸ್ವಾಮಿಯೋ ಇನ್ನೂ ಪಲ ಸಿದ್ಧರುಗಳು ಎಲ್ಲ ಯಾನಿಗಳು ಮುನಿವರುಗಳು ಆಂಡ್ರೋಗಳು ಸಾಂಡ್ರೋಗಳು ನಾನು ನೀಲಗಿರಿ ಬೆಟ್ಟವ ಏನಿಗಾಗಿ ತೇಳಿನ ಬಂದಾರ ಅಂದರೆ ಈ ಒಡಲು ಬಾಳುವುದಕ್ಕಾಗಿ ಆಡುವ ಒಂದು ಇದು ಬಂದು ಒಂದು ಸಾಯಿವಾನ ಬಹುಮತ ರೇಗದಾಗ ಅಟ್ಟನೆಂದ್ರಿಯೋ ಹಿಂದಿನ ವಿಜ್ಞಾನದಾಗ ನೋಡಿದ್ರೆ 27 ಡಿಗ್ರಿ ಸಾಯಿವ ಅಟ್ಟನೆಂದಲೇ ಆ ಎಳೆಯೋಗೆ ವಿಧವಾದ ಒಂದು ವೇಟ್ರುಮೆ ಉಣರ್ವು ಬರ, ಒಂದು ವೈರಾಗ್ಯ ಉಣರ್ವು ಬರ, ಒಂದು ಪೊರಾಮೆ ಗುಣವು ಬರ, ಒಂದು ಸಂಡೆ ಸಚ್ಚರು ಹಾಕೋ ಕೋಪ ಉಣರ್ವು ಬರ ಆತೆಂಬುದನ್ನು ಅದನ್ನು ಹೇಗೆ ಬಿತ್ತಾರೆ. ಅಪ್ಪೇರ್ಪಟ್ಟ ನಂಗೆ ನೀಲಗಿರಿ ಬೆಟ್ಟ ಎಂಬುದು 27 ಸಾಯುವುದೋಗ ಆಡಿದೆ ಎಂಬುದನ್ನು ಇಂದು ವಿಜ್ಞಾನಪೂರ್ವ ಆಡಿದೆ. ಅದನ್ನು ನನ್ನ ಕಾಂಗಲ್ದೋಗೆ ಇದ್ದ ಓಂ ಪ್ರಕಾಶ್ ಸ್ವಾಮಿಯವ್ಕ ಅದನ್ನು ಬರೆದು ಬಿತ್ತಾರೆ. ಈ ಎಳೆಯೋಗ ಈ ಪುಣ್ಯ ಭೂಮಿಯೋಗೆ ನಂಗೆ ಬಾಳ್ದು ನಂಗೆ ಅಲ್ಲಿ ಹುಟ್ಟಿಬಿಟ್ಟೆ ಅಂದರೆ ಆ ಬೀಸುವ ಗಾಯಿ, ಆ ಪ್ರಣವಗೆರೆಯ ಸಿಕ್ಕುವ ಗಾಯಿ ಈ ಒಡಲು ನಂಗೆ ಸಿಕ್ಕಿಬಿಟ್ಟಂದರೆ ನಂಗೆ ಕೋಪ ಬರ, ಆಸೆ ಬರ, ಹೊಟ್ಟೆ ಕಿಚ್ಚು ಬರ, ಎಲ್ಲ ಇವು ನಂಗೆ ಬರ, ಎಲ್ಲ ನಂಗೆ ಬರಾದೆ ನಂಗೆ ಬಾಡ್ದು ನಿರಾಕೋಗುತ್ತಾ ಸ್ವಾಮಿ ಅಡಿಕಡಿಯು ನಾ ಕಿವಿಯವತ್ತು ಒಟ್ಟುದೆ ಸ್ವಾಮಿ ಮಾತು ನಂಗೆ ಹೇವಲೆ ಪ್ರಣವಗಿರಿಮ ಒಂದು ಮಾತು ಮಟ್ಟು ನನಗೆ ಅದು ಕಿವಿಗೆ ನಂಗೆ ಓಚೆ ನನಗೆ ಸಿಕ್ಕಿ ನಡೆದೆ. ಆ ಪೇರ್ಪಟ್ಟ ಪ್ರಣವಗಿರಿಯೋಗೆ ನನಗೆ ಒಂದು ಎರಡಾವುದು ಈ ಉಸಿರು, ಮೂರವದಾಗಿ ಈ ಮನಸ್ಸು. ಈ ಮನಸ್ಸು ಜಾಮದೋಗಿಯೋ ಈ ಗಾಯಿ ಬೀಸಿದಂಗೆ ಅಲೆಪಾಂಜಿನೇ ತಟ್ರ ಒಂದು ಜಾಮದನ ಒಳ್ಳಿತು ನೆನೆಸ್ರ, ಒಂದು ಜಾಮನ ಒಳ್ಳಾದ ನೆನೆಸ್ರ, ಒಂದು ಮನಸ್ಸು ಕಾರ್ಯವೂ ನಂಗೆ ಮಾಡೋದಿಲ್ಲ. ನಂಗೆ ಮುಯರ್ಚಿ ಮಾಡಿ ಹೋನೆಂದಿರಿಯೋ ಅದು ಕಡೆಯಸಿ ದುಃಖಗತ ಬಿಟ್ರ, ಒಂದು ತೊಯ್ಯರಗತ ಬಿಟ್ರ, ಒಂದು ತುಂಬೋಗತ ಬಿಟ್ರ, ನಂಗೆ ಎಲ್ಲ ಕಡೆಯಸಿ ಕಣ್ಣ ನೀರು ಹಾಕುವ ಕಾಲ ಕಾಚಿ ಅಂತ ನಂಗೆ ಬಂದು ಬಿಟ್ರ. ಆ ಪೇರ್ಪಟ್ಟ ನಂಗೆ ಬಂದು ಸಿಕ್ಕೋದು ಆ ಮನಸ್ಸ ಒಂದು ನೆಲೆ ಮಾಡಿ ನಿಂದರೆ ಮೂರವದಾಗಿ ಮನಸ್ಸು, ನಾಲ್ಕಾವದಾಗಿ ಎಣ್ಣಂಗಳು ಅಲ್ಲಿಂದ ಹುಟ್ಟುವ ಹೆಣ್ಣ ತೂಯ್ಮೆಯಾನ ಎಣ್ಣ ಬೆಳ್ಳ ಶಿವಲಿಂಗ ಏಮ ಕಟ್ಟುವು ನಂಗೆ ಹಿರೋಳಗೆ ಏಮಾಕೆ ಬೆಳ್ಳ ಬಟ್ಟೆಯೋ ಇದ್ದವು, ಸೂರ್ಯ ಭವನ ಏಮಾಕೆ ಬೆಳಚದಾಗ ಸೂರ್ಯ ಬೆಳಚ ಬೆಳ್ಳೆಯೋಗ ಸಿಕ್ಕಿರುವು. ಅಪ್ಪಕ್ಕ ಪಟ್ಟ ಒಂದು ತೂಯ್ಮೆಯಾನ ಎಣ್ಣೆಗಳನ್ನು ಹೊಡೆದು ಹುಟ್ಟಿಟ್ಟದ್ರೆ ನಂಗೆ ಮಾಡುವುದು. ಐದವದಾಗಿ ನನಗೆ ಬಂದು ಎಣ್ಣೆಗಳು ಬಂದು ಮಾತು. ಆ ಮಾತು ಎಣ್ಣದಾಗೆ ಒಳ್ಳೆಯ ಎಣ್ಣೆ ಬಂದುಬಿಟ್ಟಂದರೆ ಆಡುವ ಮಾತು ಪೂರ ಅದು ಒಳ್ಳೆಯ ಮಾತಾಡ್ತಂದ್ರೆ ಅದು ಒಂದಾದ ಮಾತು ನನಗೆ ಬರ ಅಪೇರ್ಪಟ್ಟ ಮಾತು. ಐದವದಾಗಿ ಅದರಲ್ಲಿ ಬಪ್ಪ ಸೆಯಲ್ ನಂಗೆ ಮಾಡುವ ಕಾರ್ಯ. ಈ ಐಂಬೂದದೊಗೆ ಈ ಪಂಚಗ ಇದಕ್ಕೆ ಮೇಯ್ವಾಯಿ ಕಣ್ಣು ಮೂಕು ಸೆವಿ ಈ 5 ಕರಣಗಳದೊಗೆ ನಂಗೆ ಮಾಡುವ ಕಾರ್ಯ ಪೂರ ಒಂದೇ ಒಂದು ಜೀವರಾಶಿಗೆ ಈ ಸ್ವಾಮಿಯಕ್ಕಲ್ಲಿ ಪೂಜೆ ಮಾಡುವ ನೇಯ್ದರು ಒಂದೊಂದು ಜೀವರಾಶಿಗೂ ಒಂದು ಒಳ್ಳೆಯದು ಸಿಕ್ಕೋದು, ಒಳ್ಳೆಯ ಅರಸವ ಸಿಕ್ಕೋದು, ಅದು ಎಲ್ಲವೂ ಅನ್ನ ಸಿಕ್ಕೋದು ಒಂದು ಸ್ವಾಮಿಯಕ್ಕೆ ಹೇಳಿದರು. ಆ ಮಾಗೆ ನಂಗೆ ಸಿಕ್ಕೋದು ಅಂದರೆ ನಂಗೆ ಮನಸ್ಸು ಒಳ್ಳೆಗಳದು, ಒಳ್ಳೆಗಳದು, ನಂಗೆ ಸೊಲ್ಲು ಒಳ್ಳೆಯದು, ನಂಗೆ ಸೆಯಲ್ ಈ ಈ ಒಡಲುವು, ಈ ಕೈಕಾಲಿದ್ದವು, ನೋಡುವ ಕಣ್ಪಾರ್ವೆ ಇದ್ದವು, ಕೇಪ ಕಿವಿ ಓಜೆ ಇದ್ದವು, ನಂಗೆ ಎತ್ತುವ ಮೂಚು ಗಾಯ ಇದ್ದವು. ವಿಧವಾದ ಪುಟ್ಟ ಒಂದು ಸೆಯಲ್ ನಂಗೆ ಒಡಲ್ದಾಗ ನಡೆದುಬಿಟ್ಟಂದರೆ ಈ ಮಾಕ ಯಾನಿಗಳ ಮಾಕ ನಂಗೆ ಆಗಿಬಿಡೋದು, ಈ ಮಾಕ ಸ್ವಾಮಿ ಮಾಕ ನಂಗೆ ಆಗಿಬಿಡೋದು. ಅದು ವಿಧವಾದ ಇದಿಲ್ಲ. ಆಗ ಉಡಲ್, ಉಯಿರ್, ಮನಂ, ಎಣ್ಣಂ, ಸೊಲ್, ಸೆಯಲ್ 6 ಆಯ್ತ. ಅದು அடுத்தது ಏನ ನಂಗೆ ಸ್ವಾಮಿ ಎಲ್ಲ ಬಾ ಇರುಂಬ ಒಂದು ಪழக்க ನಂಗೆ ಸರಿಯಾಗಿದೆ. ಅದು ಇಯರ್ಕಿಯೋಗೆ ನಂಗೆ ಬೆಟ್ಟಗಟ್ಟಲೆಯೋ ನಂಗೆಲ್ಲವೂ ನಂಗೆ ಮಾಡೋ ಕಾರ್ಯ ಒಂದೊಂದು ಕಾರ್ಯದಲ್ಲಿಯೋ ನಂಗೆ ಪழக்கம் ಅದು ಅಪರಪರ ಮುಖ್ಯ. ಆ ಪழக்கம் ಇದು ನಿಜ ನಂಗೆ ಬದುಕ್ತದೆ. ನಂಗೆ ಒಳುಕ ನೆಲೆಯಾಗ ನಡೆದನೇ ಎಟ್ಟಾವದಾಗಿ ಒಳುಕ ನೆಲೆ ನಡೆದ. ಆಗ ಅಷ್ಟಮ ಸಿತ್ತುವುದು ಬೇರೆ ಒಂದಿಲ್ಲ. ಈ 8 ಇದನ್ನ ಬಂದು ಕಾರ್ಯವ ನಂಗೆ ಒಬ್ಬೊಬ್ಬನು ಒಂದೊಂದು ದಿನವ ಕಳೆ ಹಿಡಪೋದಾಯ್ತಾ. ಅಯ್ಯನವಕ್ಕಲ್ಲ ಆದಿಕಾಲ ಅಂದ ನಂಗೆ ಗುರುವ ಅಲ್ಲಿಯೋ ಸರ್ಗ ಸ್ವಾಮಿ ಅಲ್ಲಿಯೋ ನಂಗೆ ಸ್ವಾಮಿ ಅನ್ನೋದ್ರಿಯೋ ನಂಗೆಲ್ಲವೂ ಆ ಮಾಕ ನೆಲೆಯ ಇರೋಳೈನ ಮಾಕ ನೆಲೆ, ನಂಗೆ ಎತ್ತೆ ಮಾಕ ನೆಲೆ, ಸರ್ಗುರು ಸ್ವಾಮಿ ಮಾಕ ನೆಲೆ, ಬಾಬಾ ಮಾಕ ನೆಲೆ,
ಇನ್ನೂ ಫಲ ಅದರಟ್ಟು ಸಿಕ್ಕರ್ ಮಾಡ್ಕೊಂಡೇ ಅದರಟ್ಟು ಒಂದು ನಾಯಿ ಮಾಡ್ಕೊಂಡೇ ನಂಗೆಲ್ಲಾರು ಬಂದು ಜಾಮದವ್ರಿಗೂ ನಂಗೆ ಪഴಕ ಒಳಕ ಎಲ್ಲಾರು ಒಂದು ಅಡ್ದು ಹೋಗ್ತಾ ಅದನ್ನು ಹೇಳಿದ್ದೇನೆ. ಆ ಮಾಟ ಅಟ್ಟನೆಯಲ್ಲಿಯೋ ನನಗೆ ಏನಗಾಗಿ ಒಂದು ಗುರು ಬೇಕು ಅಂದರೆ ಈ ಮಾತು ಎಲ್ಲ ಪഴಕವೂ ನಂಗೆ ಸಾರ ಅಡದೆ ಒಂದು ಜಾಮ ಇಲ್ಲಾದಲ್ಲಿ ಒಂದು ಜಾಮ ನಂಗೆ ಒಳ್ಳೆ ವಿದ್ದವ ನೀವು ನಡೆದುಬಿಟ್ನ ಒಂದು ಜಾಮನ ಒಬ್ಬ ನುಡಿದನಿದ್ರು ಅಡ್ದು ಅರ್ಥ ಜಾಮದಾಗ ನಂಗೆ ಅದನ್ನು ಕೇಳ್ತು ನಂಗೆ ಸಕ್ಕರೆ ಇದ್ಬಿಟ್ನ. ಆದರೆ ನನಗೆಲ್ಲವೂ ರಾಮಕೃಷ್ಣ ಪರಮಹಂಸರು ಹೇಗ್ಯಾರ ಈ ಭೂಲೋಕದ ಹುಟ್ಟಿದಾಗ ಪೂರ ಹಾಲುವಾಗ ಹುಟ್ಟಿದ್ದಾರೆ. ಏ ವಿಧವಾದ ಎಣ್ಣೆಗಳಲ್ಲಿ ಕೆಟ್ಟದು ಒಂದೂ ಇಲ್ಲದ ಅವ್ವಯ್ಯ ಒಡಲನ್ನು ನನಗೆಲ್ಲ ಹುಟ್ಟಿ ಬಂದಿದ್ದ. ಹಾಲುವಾಗ ಹುಟ್ಟಿದ ಒಡಲದಾಗೆ ನಂಗೆ ಹಾಲಾವೇತ ಇಂದಿನ ಜನಗೆಟ್ಟು ಇದ್ದನಿದ್ದ ಹಾಲಾವೇತ ನನಗೆ ಇದ್ದನಿದ್ದ. ಅದು ಏ ವಿಧವಾದ ಸಂದೇಹ ಇಲ್ಲ. ಆದರೆ ಒಂದು ಗುರು ಎಂಬುದು ನನಗೆ ಏನೇ ಬೇಕು ಆತಂದರೆ ಹಾಲುಗೋಸು ಒಂದು ಓಸಿ ಎಪ್ಪಟ್ಟಿನೆಂದರೆ ಗುರುಗುಡಿಯ ಉಪದೇಶ ಎಲ್ಲ ನನಗೆ ಕೇಳ್ತೇನೆಂದರೆ ಎಪ್ಪುಮಾಗಿ ಕೇಳ್ತೇನೆಂದರೆ ಅದು ಮಜ್ಜಿಗೆ ಮೊಸರದೊಗೆ ಬೆಣ್ಣೆ ಬೆಣ್ಣೆಯಿಂದ ತುಪ್ಪೆತ್ತುವ ಒಂದು ಕಾರ್ಯವ ನನಗೆ ಒಂದು ಎಳೆಯ ಮರೆಯೋಗೆ ನನಗೆ ಮಾಡಿಬಿಡ. ಹಾಲುದಾಗ ಅಡುವ ಫಸ್ಟು ಹಾಲ್ಗ ಗುರುಮಾರ್ಗಳುடைய ಉಪದೇಶ ನನಗೆ ಕೇಳ್ತು ಅಲ್ಲಿ ಸೇರ್ಪಡಿ ನಂಗೆ ನಡೆದನೆಂದರೆ ಹಾಲುಗ ಅವಾಗ ತಪ್ಪ ಒಂದು ಉಪದೇಶ ತಪ್ಪ ಒಂದು ಮಂದ್ರ ಒಂದು ದೀಕ್ಷೆ ಅದನ್ನ ಎತ್ತಿ ನಂಗೆ ನಡೆದನೆಂದರೆ ಹಾಲುಗೆ ಹೆಪ್ಪಟ್ಟಿಟ್ಟೆಂದರೆ ಆ ಹೆಪ್ಪಟ್ಟದು ಮೊಸರಾಗ ಆ ಮೊಸರ ಸಿಟಿಗೆ ಕಳೆದುಬಿಟ್ಟಂದರೆ ಅದು ಬೆಣ್ಣೆ ಆ ಬೆಣ್ಣೆ ಅಟ್ಟಂದರೆ ಅದು ನೀರುದಾಗ ಅಟ್ಟಿನೆಂದ್ರಿಯೋ ಉಲಗ ವಾಡ್ಕಿಯೋಗೆ ಪಟ್ಟದಾಗ ಅಟ್ಟನೆಂದ್ರಿಯೋ ಅದು ನೀರನ್ನು ಪಟ್ಟು ನೀರು ಅದಗೂ ಪಡೆದಿಲ್ಲ ಬೆಣ್ಣೆಗೆ ನೀರು ಪಡೆದಿಲ್ಲ ನೀರಿಗೂ ಬೆಣ್ಣೆ ಪಡೆದಿಲ್ಲ ಅಪ್ಪೇರು ಮಟ್ಟ ಒಟ್ಟೂರು ಇಲ್ಲಾದ ಒಂದು ಬಾಳಿಕೆ ನಂಗೆಲ್ಲವೂ ಇಲ್ಲಾರ್ದವತ್ತೆ ಇದ್ದಿಂದ ಆ ಇಲ್ಲಾರ್ದವ ಇದ್ದಿನಂದ್ರಿಯೋ ಸದ್ಗುರು ಸ್ವಾಮಿ ಹೇಳಿದಂಗೆ ತುಪ್ಪ ಮಾಡಿ ನಂಗವೇ ಹಾಲಾಯಿ ನಂಗವ ತುಪ್ಪ ಮಾಡುವ ಒಂದು ಮೊರೆಯ ತಪ್ಪದಾಯ್ತಾ ನಂಗೆ ಗುರುಮಾರೆಲ್ಲ ನಂಗೆ ಬಂದಿದ್ದಾರೆ. ಆ ಮಾಕೆ ತುಪ್ಪದವೇ ನಂಗೆಲ್ಲವೂ ತುಪ್ಪ ಮಾಕೆ ಗಮನಾಗಿ ಹಿಟ್ಟದವ ತಿಂಬುದು ಮಟ್ಟಲ್ಲ ನಂಗೆ ವಾಡ್ಕಿಯೋಗಿಯೋ ತುಪ್ಪ ಮಾಕೆ ಗಮನಾಗಿ ಹಾಲು ಜನ್ಮಾಕ ವಾಡ್ಕೆ ನಂಗೆ ಅಮಂಜದ ಮುಂಗಾಯ್ತಾ ಸ್ವಾಮಿ ಅವತಾರ ಪುರುಷರವಾಗಿ ಬಂದರೆ ಆ ಮಾಕೆ ಅಟ್ಟನೆದಿರಿಯೋ ನಂಗೆಲ್ಲವೂ ಇಲ್ಲರದವ ಇದ್ದೇ ನಂಗೆ ವಾಸನೆ ಮಾಡ್ತೇವೆ. ಸ್ವರ್ಗಸ್ವಾಮಿ ಹೇಗ್ಯಾರ இல்லறமும் துறவரமும் இரண்டும் மேன்மையாம். இல்லறதோகத்திலையோ துறவரதோகத்திலையோ இரண்டும் மேன்மையாம். நல் அறத்தை நாடி நீயும் நீಲ್ ಜೀವಮೇಂದ್ರ ಅದೋಗೆ ಏದು ಒಳ್ಳೆಯ ಆರಾಮದ ನೆನೆಸೋ ನಂಗೆ ಬಂದು ನಿಂತುಬಿಟ್ಟಂದರೆ ಈ ಭೂಲೋಕದಾಗೆ ನನಗೆ ಎಲ್ಲ ಸೆಲ್ವಾಕು ಸಿಕ್ಕಿರೋದು ಹೇಗೆಂಡು ಈ ಬೇರ್ಪಟ್ಟ ಒಂದು ದೇವಲೋಕವ ಈ ಭೂಲೋಕದ ನೋಡುವ ಒಂದು ಕಾಕ್ಷಿಯ ಒಂದು ಗುರುವಾಗಿ ತಂದ ನಂಗೆ ಗುರುಗೂ ಸ್ವಾಮಿ ಅಯ್ಯ ನಮಗೆಲ್ಲರಿಗೂ ಗುರು ಎಲ್ಲರಿಗೂ ನಮಸ್ಕಾರ ಮಾಡಿದ್ದು ಈ ಜಾಮಗಟ್ಟುವು ಹಾಲುವ ತುಪ್ಪ ಮಾಡಿ ಮೊಸರು ಮಾಡಿ ಬೆಣ್ಣೆ ಮಾಡಿ ತುಪ್ಪೆತ್ತುವ ಒಂದು ಜೋಲಿಯ ಅಯ್ಯನಕ್ಕೂ ಗುರುವಾರ ಎಲ್ಲರೂ ನಂಗೆ ಹೇಗ್ಯಾರ ಆ ಮಾಗೇಳುನೆ ನನಗೂ ಹೊಟ್ಟೆ ಸ್ವಜಾಮ ಹಾಪನೆ ನಂಗೆಲ್ಲವೂ ಎತ್ತೆ ಇರೋಳೈನ ಅರಳುದೋಗೆ ಸದ್ಗುರು ಸ್ವಾಮಿ ಅಯ್ಯನ ಅರಳುದೋಗೆ ಸಾಯಿಬಾಬಾ ಸ್ವಾಮಿ ಅರಳುದೋಗೆ ಕರಿಬೆಟ್ಟೈನ ಅರಳುದೋಗೆ ಬೆಟ್ಟದ ಎತ್ತಿಯಮ್ಮನ ಅರಳುದೋಗೆ ಪಾಲಮನ ಅಯ್ಯನ ಅರಳುದೋಗೆ ಮಹದೇಶ್ವರ ಅಯ್ಯನ ಅರಳುದೋಗೆ ಮಹಾಲಿಂಗಯ್ಯನ ಅರಳುದೋಗೆ ನಮಗೆಲ್ಲವೂ ಇಂದಿನ ಜನದೋಗೆ ಕಳೆದಿನ ಎಲ್ಲವೂ ಈ ಓಜೈಕ್ಯಪ್ಪ ಎಲ್ಲ ಜೀವರಾಶಿಗಳಿಗೂ நீள் ஆயுள் நிறை செல்வம் மெய் ஞானம் உயர் புகழ் கண்டிப்பாಗಿ ಸ್ವಾಮಿಗೆಲ್ಲ ಗುರುಮಾರೆಲ್ಲ ಅರುಳು ಮಾಡಿ ನಂಗೆ ತಂದಾರಾದ ಹೀಗಿಂಡು ನನಗೆಲ್ಲವೂ ಗುರುಮಾರೆಲ್ಲ ಅವರಿಗೆ ಆಶೀರ್ವಾದ ನನಗೆ ಸಿಕ್ಕಿದರೆ ನಂಗೆ வாழ்க்கையோಗೆ ಅಮೇಲಿಯಾಗಿ ಆನಂದವಾಗಿ ಅರುಳುವಾಗಿ ನನಗೆಲ್ಲವೂ ಬಾಡ್ದು ನನಗೆ ಸಿಂಗರದೋಗೆ ನನಗೆ ಬಾಡು ಮಾಡೋಕ್ಕೆ ಒಂದು ಹೀಗಿಂಡು ಗುರುಮಾರೆಲ್ಲ ಪಾಲ್ತಿಟ್ಟು ಒಣಗಿ ಸದ್ಗುರು ಅಡಿಯಾರುಗಳೆಲ್ಲವೂ மெய்யன்பரெல்லாம் குருவாய் நின்று பார்த்துட்டு வணங்கி என்னை எத்தைய பராசக்தி வளைவிதோ பொழுது தாய்மாரெல்லாம் பார்த்துட்டு வணங்கி நமஸ்காரம் பண்ணேன். குருவே சரணம், குருவே